ಆದ ಪುರಾಣಜಿ ಹಾಗೂ ಬಸವರಾಜಿ, ಈ ದೇವಸ್ಥಾನದ ಕಾರ್ಯಕರ್ತರು, ಇಲ್ಲಿ ಭಾಗವಹಿಸಿದ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧಿಕಾರಿಗಳು, ಬಾಕಿ ಎಲ್ಲರಿಗೆ ವಿಶೇಷ ನಮಸ್ಕಾರ. ತಿರುಪತಿಯಲ್ಲಿ ಎರಡು ವಿಷಯ ಹೇಳಲಿಕ್ಕಿದ್ರೆ, ಒಂದು ದಿವಸ ಪೂರ್ತಿ ನಾವು ಚರ್ಚೆ ಮಾಡಿದರೆ ಸಾಕಾವುದಿಲ್ಲ. ಇವತ್ತು ಹಿಂದೂಗಳು ಯಾವ ಅವಸ್ಥೆಯಲ್ಲಿ ಇರ್ತೀವಿ ಅಂದರೆ ನಮಗೆ ತುಂಬ ವಿಶದವಾಗಿ ಚರ್ಚೆ ಮಾಡಲಿಕ್ಕೆ ಇದೆ. ಇವತ್ತು ಸಮಯ ಕಡಿಮೆ ಇದ್ದ ಕಾರಣ ಮೇನ್ ಆಗಿ 3 ವಿಷಯಗಳ ಮಾತ್ರ ನಾವು ಚರ್ಚೆ ಮಾಡಬೇಕು. ಹಿಂದೂ ಸಮಾಜವನ್ನು, ಸನಾತನ ಧರ್ಮವನ್ನು ನಾಶ ಮಾಡಲಿಕ್ಕೆ ವಿಶ್ವದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಕಾನ್ಸ್ಪಿರೆನ್ಸಿ ನಡೀತಾ ಇದೆ. ಶಬರಿಮಲೆಯಲ್ಲಿ ಆಗಿದೆ. ಈಗ ನಮ್ಮ ಹಿಂದೂಗಳಿಗೆ ಜಾಸ್ತಿ ಭಕ್ತಾದಿಗಳು ಹೋಗುವ ನಮ್ಮ ಪ್ರಪಂಚದಲ್ಲಿ ಪ್ರಥಮವಾದ ಕ್ಷೇತ್ರವೇ ತಿರುಪತಿ. ಆ ಕ್ಷೇತ್ರದಲ್ಲಿ ಜನಗಳ ನಂಬಿಕೆಗೆ ಹಾಳು ಮಾಡುವ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಮುಸ್ಲಿಂ ಎಕ್ಸ್ಟ್ರೀಮಿಸ್ಟನ್ನು ಕೆಲಸ ಮಾಡ್ತಾ ಇದ್ದೇವೆ. ಅವರು ಟಾರ್ಗೆಟ್ ಮಾಡಿದ್ದಾರೆ 1947 ಹಿಂದೂ ನಾಶ ಮಾಡ್ತಾರೆ. ಆಗ ಅದು ಮೇನ್ ವಿಷಯ, ನಾವು ಚಿಂತೆ ಮಾಡಬೇಕದು. ಅದು ಒಂದೊಂದಾಗಿ ಬಿಡಿಸಿ ಹೇಳಲಿಕ್ಕೆ ಈಗ ಸಮಯ ಇಲ್ಲ. ಆದರೆ ಅದು ಬಗ್ಗೆ ಒಂದು CBI ಎನ್ಕ್ವೈರಿ ಸೆಂಟ್ರಲ್ ಗವರ್ಮೆಂಟ್ ಸುಮ್ಮನೆ ಕಣ್ಣು ಮುಚ್ಚಿ ಕೂತುಕೊಳ್ಳಬಾರದು. ಸೆಂಟ್ರಲ್ ಗವರ್ಮೆಂಟ್ ಈ ವಿಷಯಕ್ಕೆ ಗೌರವವಾದ ವಿಷಯ ತಗೊಳ್ಬೇಕು. ಅಖಿಲ ಭಾರತೀಯ ಸಂಘ ಸಮಿತಿ ಕಳೆದ ಫೆಬ್ರವರಿಯಲ್ಲಿ ನಮ್ಮ ಮಹಾರಾಷ್ಟ್ರ ಪ್ರಬೋಧಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ನ್ಯಾಷನಲ್ ಅಧ್ಯಕ್ಷರಾದ ಅಲೋಕ್ ಜಿ, ರಾಷ್ಟ್ರೀಯ ಸ್ವಯಂ ಸೇವಕದ ದತ್ತಾತ್ರೇಯ ಜಿ ಹಾಗೂ ಅಖಿಲ ಭಾರತ ಸಂಘ ಸಮಿತಿಯ ಸಂತರ ಸಂಘಟನೆ ಅಖಿಲ ಭಾರತ ಸಂಘ ಸಮಿತಿ ಅವರ ಮುಖ್ಯ ಕಾರ್ಯದರ್ಶಿಗಳು ನಾವೆಲ್ಲ ಸೇರಿಕೊಂಡು 1-2 ದಿವಸ ಇದೇ ವಿಷಯ ಚರ್ಚೆ ಮಾಡಿ ಮುಂದೆ ಹೋಗಲಿಕ್ಕೆ ತೀರ್ಮಾನ ತಗೊಂಡಿದೆ. ಈಗ ಅಖಿಲ ಭಾರತ ಸಂಘ ಸಮಿತಿಯಿಂದ ನಮ್ಮ ವಿಶ್ವ ಹಿಂದೂ ಪರಿಷತ್ ಅಲೋಕ್ ಜಿ ಅವರ ಹತ್ರ ಮಾತಾಡಿಕೊಂಡು ನಾವು ನಮ್ಮ ರಾಷ್ಟ್ರ ಮುಖ್ಯ ಮಂತ್ರಿಯನ್ನು ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಎಲ್ಲ ಜಿಲ್ಲೆಗಳ ಎಲ್ಲ ಪ್ರಾಂತ ಅಧ್ಯಕ್ಷರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೇವೆ. ಸ್ಟೇಟ್ಮೆಂಟ್ ಮಾತ್ರವಲ್ಲ, ಇದು ಯಾವ ಕಾರಣಕ್ಕೆ ಈ ದೇವಸ್ಥಾನದ ಆಡಳಿತ ವಿಭಾಗದಲ್ಲಿ ಈ ಪಕ್ಷದ ಪರ ಸ್ವಾಧೀನವನ್ನು ತೆಗೆದುಹಾಕಬೇಕು. ಯಾವ ಕಾರಣಕ್ಕೆ ದೇವಸ್ಥಾನ ಹಿಂದೂಗಳೇ ಕೊಟ್ಟರೆ ಸಾಲದು, ನಂಬಿಕೆಯಿಂದ ಹಿಂದೂಗಳಿಗೆ ಕೊಡಬೇಕು. ಅದಕ್ಕೆ ಅಯೋಧ್ಯ ರೂಪದಲ್ಲಿ ಟ್ರಸ್ಟ್ ಮಾಡಬೇಕಂತ ನಾವು ಪ್ರಧಾನಿಗೆ ಹಾಗೂ ಅಮಿತ್ ಶಾಜಿಗೆ, ಅದೇ ನಮ್ಮ ಧರ್ಮೇಂದ್ರ ಪ್ರತಾಪ್ ಅವರಿಗೆ ಅಲ್ಲಿ ಮುಟ್ಟಿಸಿ ಆಗಿದೆ. ಈಗ ವಿಶ್ವ ಹಿಂದೂ ಪರಿಷತ್ತಿನ ಬಸವರಾಜಿ, ಪುರಾಣಜಿ, ಪ್ರಭಾಕರ್ಜಿ ಎಲ್ಲ ಅದೇ ವಿಷಯಗಳಿದೆ. ಈಗ ಒಂದು ವಿಷಯ ಇದೆ, ಸಂತರು ಮುಂದೆ ನಿಲ್ಲಬೇಕು. ನಿಂದಿದೆ, ನಾವು ಸಂತರು ಒಂದಾಗಿದೆ, ಮಾರ್ಗದರ್ಶನ ಮಂಡಳಿ ಇದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ನಮ್ಮ ಹಿಂದೂ ಸಂರಕ್ಷಕ್ಕೆ ನಮ್ಮ ಸೇನೆ ಆದ ಅದರ ಹಿಂದೆ ಧರ್ಮ ಪ್ರಚಾರಕ್ಕೆ ವಿಶ್ವ ಹಿಂದೂ ಪರಿಷತ್, ಅದಕ್ಕೆ ಮಾರ್ಗದರ್ಶನ ಮಂಡಳಿ ಇದೆ. ಅದೇ ರೀತಿಯಲ್ಲಿ ಅಖಿಲ ಭಾರತೀಯ ಸಂಘ ಸಮಿತಿಯನ್ನು ರಚಿಸಲಾಗಿದೆ 1980. ನಾವು ಸಂದರು ಸುಮ್ಮನೆ ಧ್ಯಾನ ಮಾಡಿ ಕೂತುಕೊಳ್ಳೋದಿಲ್ಲ, ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಅದು ಒಂದನೇ ವಿಷಯ. ಯಾವ ಕಾರಣಕ್ಕೆ ಇದು. ಎರಡನೇ ವಿಷಯ ಅಂದರೆ, ನಮ್ಮ ದೇವಸ್ಥಾನಗಳಲ್ಲಿ ಸಿಕ್ಕುವಂಥ ಪ್ರಸಾದಗಳು 99% ಪ್ರಸಾದಗಳು ಇವತ್ತು ಅಶುದ್ಧಿಯಾಗಿದ್ದಾರೆ. ಈಗ ಶ್ರೀರಾಮ ಪ್ರೊಡಕ್ಷನ್ಸ್, ಶ್ರೀಕೃಷ್ಣ ಪ್ರೊಡಕ್ಷನ್ಸ್, ಚೈತನ್ಯ ಪ್ರೊಡಕ್ಷನ್, ಎಲ್ಲ ಪ್ರೊಡಕ್ಷನ್ಸ್ ತುಂಬ ಹೆಸರಲ್ಲಿ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರ ಹಿಂದೆ ಇದ್ದದ್ದು ಅಹಿಂದುಗಳು ಅಂತ ನಾವು ಅನಿಸ್ಬೇಕು. ಮತ್ತೆ ದೇವಸ್ಥಾನಗಳಲ್ಲಿ ಪ್ರಭಾಕರ್ಜಿ ಹೇಳಿದರು, ನೀವು ಹೋಗಿ ಕಾಣಿಕೆಯಲ್ಲಿ ಕಾಣಿಕೆ ಡಬ್ಬೆಯಲ್ಲಿ ಹಣೆ ಹಾಕುವುದು ಬೇಡ. ಯಾವ ದೇವಸ್ಥಾನ ಆ ಕ್ಷೇತ್ರದ ಆ ಗ್ರಾಮದ ಅಧಿಕಾರಿಗಳು ನಡೆಸಿದರೋ ಅಲ್ಲಿ ನಿಮಗೆ ಹಣೆ ಹಾಕ್ಬೋದು. ಈ ಹಣೆಯನ್ನು ತೆಗೆದುಕೊಂಡು ಹೋಗಿ, ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಫಸ್ಟ್ ಹೇಳಿದ್ರೆ ಆದ್ರೆ ಸಹ ಅವರನ್ನು ವಗಪ್ಪೋಡಿ ಕೊಡ್ತಾರೆ. ಈಗ ಆಂಧ್ರದಿಂದ ಆಗಲಿಕ್ಕೆ ಕಾರಣ ಯಾರು? ಜಗನ್ಮೋಹನ್ ರೆಡ್ಡಿ. ಎಂತ ಮಾಡಿದ್ರು, ತಿರುಪತಿ ದೇವಸ್ಥಾನ ಕಮಿಟಿಯಲ್ಲಿ ಮುಸ್ಲಿಮ್ಸ್ ಇದ್ರು, ಅಹಿಂದುಗಳಿದ್ರು. ಅಹಿಂದುಗಳಿದ್ದು ಅಲ್ಲಿ ಒಂದು ಕಾಂಗ್ರೆಸ್ ಮಾಡಿಕೊಂಡು ಅಲ್ಲಿ ಆ ಪ್ರಸಾದ ವಿಧಾನ ಕೊಡೋದು ಅವರಿಗೆ ಬೇಕಾದ ಕಮಿಷನ್ ಕೊಟ್ಟಾಯ್ತು. ಅಲ್ಲಿ ಸುದ್ದಿ ನೋಡುವುದಿಲ್ಲ. ಅದೇ ಕಾರಣ ಇಲ್ಲಿ ಸಹ ಈಗ ಕೆಲಸ ಆಗ್ತಾ ಇದೆ. ಹಾಗೆ ಇದು ನಿಲ್ಲಿಸಬೇಕಾದ ಒಂದು ಕರ್ತವ್ಯ. ಮತ್ತೆ ಗೋಸಾಯ ಯಾವ ರೀತಿಯಲ್ಲಿ ಗೋಸಾಯ ಮಾಡಬೇಕಂದ್ರೆ, ಈಗ ಒಂದು ವಿಶ್ವ ಹಿಂದೂ ಪರಿಷತ್ತಿನ ಇವತ್ತಿನ ವಿಷಯ ಒಂದು ಗೋಸಾಲೆಗಳನ್ನು ಮಾಡಬೇಕು. ದೇವಸ್ಥಾನಕ್ಕೆ ಬೇಕಾದ ವಿಷಯಗಳು ನಾವೇ ತಯಾರು ಮಾಡಬೇಕು. ಯಾಕೆ ತಯಾರು ಮಾಡಬಾರ್ದು? ನಾವು ಹಿಂದೂಗಳು ಸ್ವಾರ್ಥಿಗಳು, ಕ್ಷಮಿಸಿ ನನಗೆ, ನಾವು ನಮಗೆ ಬೇಕಾಗಿ ಕೆಲಸ ಮಾಡೋದಿಲ್ಲ. ಯಾಕೆ?
ಈ ಮಂಗಳೂರಲ್ಲಿ ಎಷ್ಟು ಹಿಂದೂಗಳಿದ್ದಾರೆ? ವಿಶ್ವ ಹಿಂದೂ ವರ್ಷದ ಕಾರ್ಯಕರ್ತರು ಈಗ ಗೋಪಾಲ್ ಆಗಲಿ, ಶಿವನ್ ಮಂಡಲ ಆಗಲಿ, ಪುರುಷೋತ್ತಮ ಆಗಲಿ, ಪುರಾಣಿ ವಿಜಯ ಆಗಲಿ 24 ಗಂಟೆಗೆ ಸಮಾಜಕ್ಕೆ ಬೇಕಾಗಿ ಕೆಲಸ ಮಾಡ್ತಾರೆ. ಇಷ್ಟೊಂದು ಸಭೆ ಮಾಡುವಾಗ ಈ 100 ಜನ ಮಾತ್ರ ಇಲ್ಲಿ ಕೂತುಕೊಳ್ಳಿಕ್ಕೆ ಬಾಕಿ ಹಿಂದೂಗಳೇನಾಗಿದೆ? ಇದು ನೀವು ಚಿಂತೆ ಮಾಡಬೇಕು. ನಿಮ್ಮ ಮಗಳಿಗೆ, ನಿಮ್ಮ ಮನೆಗೆ ಒಂದು ತೊಂದರೆ ಬಂದ್ರೆ ನೀವೆಂತ ಮಾಡ್ತೀರಿ? ನೀವು ಸುಮ್ಮನೆ ಕೂತ್ಕೊಳ್ತೀರಾ? ಅದೇ ಹಿಂದೂ ಸಮಾಜಕ್ಕೆ ಬರುವಾಗ ಯಾಕೆ ನೀವು ನಿಶಬ್ದರಾಗಿ ಕೂತ್ಕೊಳ್ತೀರಿ? ಇದು ಎಚ್ಚರಿಕೆ ಬರಬೇಕು. ಈ ಎಚ್ಚರಿಕೆ ನಮಗೆ ಇಲ್ಲ. ಬಾಂಗ್ಲಾದೇಶದಲ್ಲಿ ಏನಾಗಿದೆ? ಸಾರಿ ಹಾಕಿಕೊಂಡು ನನಗೆ ಆಗ್ತದೆ, ಇದು ನಮ್ಮ ಕೆಳಗೆ ಹಾಕಿಕೊಂಡು ಹೋಲಿಕೆ ಆಗ್ತದೆ, ಸಿಂಧೂರಿ ಹಾಕಿಕೊಂಡು ಹೋಲಿಕೆ ಆಗ್ತದೆ. ಇದೇ ಅವಸ್ಥೆಯನ್ನು ಭಾರತದಲ್ಲಿ ಬರಲಿಕ್ಕೆ ಜಾಸ್ತಿ ಸಮಯ ಬೇಡ. ನಾವು ಈಗ ನಿದ್ರೆ ಮಾಡಿದ್ರೆ, ಈಗ ವಿಶ್ವ ಹಿಂದೂ ಪರಿಷತ್ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಇದ್ದ ಕಾರಣ ಇಲ್ಲಿ ನಮಗೆ ಹಿಂದೂಗಳನ್ನು ಹೇಳಲಿಕ್ಕೆ ಒಂದು ಅವಕಾಶ ಇದೆ. ಅದ ಕಾರಣ ನನಗೆ ಹೇಳ್ತಾ ಇದ್ದು, ನೀವೊಬ್ಬೊಬ್ಬರನ್ನು ಬಿದ ಹಿಂದೂ ಬಾಂಬ್ಸ್ ಆಗಬೇಕು. ನೀವು ನಿಮ್ಮ ಧರ್ಮ